ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಇವತ್ತು ನಾನು ಸರ್ವೇಶ್ ಬಾಯ್, ಅಶ್ವಿತ್ ಬಾಯ್, ಸುನಿಲ್ ಬಾಯ್ ಬಂದಿರೋದು ಎಲ್ಲಿಗೆ ಗೊತ್ತಾ? ನಾವು ಕೂತ್ಕೊಂಡಿರೋದು ಇವಾಗ AC ಲಿಸ್ಟನ್ನು ನೋಡಿ ಇಲ್ಲಿಯ ಸ್ಪೆಷಲ್ ಆಗಿರುವಂಥ ಫುಡ್ಡನ್ನು ನಾವು ಇವಾಗ ಆರ್ಡರ್ ಮಾಡಿದ್ದೀವಿ. ಸುಮಾರು 350 ಜನ ನಿಮಗೆ ಬೇಕಾಗಿರುವಂತಹ ಬರ್ಡೇ ಪಾರ್ಟಿ ಅಥವಾ ಇನ್ನೇನೇ ನಿಮ್ಮ ಸೆಲೆಬ್ರೇಷನ್ಸ್ಗಳು ಬೇಕಿದ್ರೂ ಕೂಡ ಒಂದು 350 ಮೆಂಬರ್ಸ್ ಇಲ್ಲೇ ಕುಳಿತು ಮಾಡೋದಕ್ಕೆ ಅವಕಾಶಗಳಿದೆ. ನಾನ್ ವೆಜ್ ಬೇಕಿದ್ರೂ ಕೂಡ ಈ ಭಾಗದಲ್ಲಿ ನಿಮಗೆ ಮಾಡೋದಕ್ಕೆ ಅವಕಾಶಗಳಿದೆ. ಜೊತೆಗೆ ಒಂದು ಮೈನ್ ಅಟ್ರಾಕ್ಷನ್ ಅಂತ ಹೇಳಿದರೆ ಇಲ್ಲಿಯ ವಾಟರ್ ಫಾಲ್. ನನಗೆ ಔಟ್ಸೈಡಲ್ಲಿ ಕೂತು ಹೊರಗಿನ ವೈಬಲ್ಲಿ ಟೀ ಕುಡಿಬೇಕು, ಫುಡ್ ಮಾಡಬೇಕು ಅಂತ ಹೇಳಿದರೆ ಓಪನ್ ಏರ್ ಥಿಯೇಟರ್ ಕೂಡ ಇಲ್ಲಿದೆ. ಇವಾಗ ನಾನು ನಿಂತಿರೋದು ನಾನ್ AC ಸುಮಾರು 60 ಸೀಟಿಂಗ್ ಕೆಪಾಸಿಟಿಗಳು ಈ ಒಂದು ಪ್ರದೇಶದಲ್ಲಿದೆ. ಸ್ಪೆಷಲ್ ಆಗಿರುವಂಥ ಸ್ವೀಟ್ಸ್ಗಳು ಕೂಡ ನಮ್ಮಲ್ಲಿಯ ಸ್ಪೆಷಲ್. ಬಂಗಾಳಿ ಸ್ವೀಟ್ಸ್ ಕೊಡ್ತೀವಿ, ರಸ್ಮಲೈ, ಚಂಪಾಕಲಿ, ಚಮಚಮ್, ಮಲೈ ಸ್ಯಾಂಡ್ವಿಚ್. ಮತ್ತೆ ನಮ್ಮಲ್ಲಿನ ಸ್ಪೆಷಲ್ ಏನ್ ಗೊತ್ತಾ, ಎಲ್ಲೂ ಸಿಗದಿರುವಂತ ಐಸ್ ಕ್ರೀಮ್ಸ್ ನಮ್ಮ ಪ್ರಾರ್ಥನಾ ಗಾರ್ಡನ್ ಅಲ್ಲಿ ಕೂಡ ಸಿಗುತ್ತೆ. ಪ್ರಾರ್ಥನಾ ಗಾರ್ಡನ್ ಸ್ಪೆಷಲ್ ಗ್ರೇವಿ ಪನ್ನೀರ್ ಹರಿಯಾಲಿ ಟಿಕ್ಕಾ ಅಂತ. ಸೊ ಇಲ್ಲಿ ನೋಡಬಹುದು. ನಮಗೆ ಮೈನ್ಲಿ ಬೇಕಾಗಿರೋದೇ ಪಾರ್ಕಿಂಗ್. ಆ ಪಾರ್ಕಿಂಗ್ ಅಂತೂ ಇಲ್ಲಿ ನೆಕ್ಸ್ಟ್ ಲೆವೆಲ್. ಇನ್ನು ಸ್ವಲ್ಪ ಟೈಮಲ್ಲಿ ಈ ಪ್ರಾರ್ಥನಾ ಗಾರ್ಡನ್ನ ಮೇಲ್ಭಾಗದಲ್ಲಿ ಒಂದು 350 ಕೆಪಾಸಿಟಿಯ ಒಂದು ಹಾಲ್ ಕೂಡ ಆಗುತ್ತೆ. ಅದರ ನಂತರ ಮೇಲ್ಭಾಗದಲ್ಲಿ ರೂಮ್ ಫೆಸಿಲಿಟಿಗಳು ಕೂಡ ಇವರು ಮಾಡ್ಲಿಕ್ಕಿದ್ದಾರೆ. ಬೇರೆ ಬೇರೆ ಊರಿನ ಸಾಕಷ್ಟು ಮಂದಿ ಪ್ರವಾಸಿಗರೆಲ್ಲ ಇದೇ ರಸ್ತೆಯ ಮೂಲಕವಾಗಿ ಹಾದು ಹೋಗ್ತಾ ಇರ್ತೀರಿ. ಸೊ ನೀವು ಹೋಗಬೇಕಿದ್ರೆ ನಮ್ಮ ಪ್ರಾರ್ಥನಾ ಗಾರ್ಡನ್ಗೆ ಒಂದ್ಸಲ ಬನ್ನಿ. ನಮ್ಮ ತುಳುನಾಡಿನ ವೆರೈಟಿ ಆಗಿರುವಂಥ ಫುಡ್ಗಳನ್ನು ಇಲ್ಲಿ ನಿಮಗೆ ಬಹಳ ಒಳ್ಳೆಯ ಆಂಬಿಯನ್ಸ್ನಲ್ಲಿ ಸವಿಯೋದಕ್ಕೆ ಅವಕಾಶಗಳಿದೆ. ಎಲ್ರಿಗೂ ನಮಸ್ಕಾರ, ನಾನು ವಿಜಯ್ ವಿಖ್ಯಾತ್. ಇವತ್ತು ನಾನು ಸರ್ವೇಶ್ ಬಾಯ್, ಅಶ್ವಿತ್ ಬಾಯ್, ಸುನಿಲ್ ಬಾಯ್ ಬಂದಿರೋದು ಎಲ್ಲಿಗೆ ಗೊತ್ತಾ? ನಮ್ಮ ಪುತ್ತೂರಿನ ವೆರಿ ಫೇಮಸ್ ಆಗಿರುವಂತಹ ಒಂದು ಗಾರ್ಡನ್ ಇದೆ, ಅದುವೇ ಪ್ರಾರ್ಥನಾ ಗಾರ್ಡನ್ ಶುದ್ಧ ಸಸ್ಯಾಹಾರಿ ಹೋಟೆಲ್ಗೆ. ಸೊ ಈವ್ನಿಂಗ್ ಟೈಮಲ್ಲಿ ಇಲ್ಲಿ ಬಂದು ನಾವು ಟೇಸ್ಟಿ ಆಗಿರುವಂಥ ಫುಡ್ಡನ್ನೆಲ್ಲ ಸವಿಬೇಕು ಅಂತ ಹೇಳುವ ಕಾರಣದಿಂದ ಬಂದಿದ್ದೀವಿ. ನಮಗೆ ಇಲ್ಲಿ ಓನರೆಲ್ಲ ಶೂಟ್ ಕೂಡ ಮಾಡಿ ಅಂತ ಹೇಳುವಂಥ ಒಂದು ಪರ್ಮಿಷನ್ ಕೂಡ ಕೊಟ್ಟರು. ಮಂಗಳೂರಿಂದ ಬರಬೇಕಿದ್ರೆ ಬೈಪಾಸ್ ರಸ್ತೆ ಸ್ಟಾರ್ಟ್ ಆಗುವಂಥ ಜಾಗ, ಹಾಗೆಯೇ ಮೈಸೂರಿಂದ ಬರಬೇಕಿದ್ರೆ ನಿಮಗೆ ಬೈಪಾಸ್ ರಸ್ತೆ ಎಂಡ್ ಆಗುವಂಥ ಜಾಗದಲ್ಲಿ ವಿಶಾಲವಾಗಿರುವಂಥ ಪಾರ್ಕಿಂಗ್ ವ್ಯವಸ್ಥೆ, ಹಾಗೆಯೇ ಯಾರೇ ಫ್ಯಾಮಿಲಿ ಮೆಂಬರ್ಸ್ ಬಂದರೂ ಕೂಡ ನಿಮಗೆ ಲೇಡೀಸ್ ಜೆಂಟ್ಸ್ಗಳಿಗೆ ಬೇಕಾಗಿರುವಂಥ ವಾಶ್ರೂಮ್ ಸೌಲಭ್ಯಗಳೊಂದಿಗೆ ಈ ಪ್ರಾರ್ಥನಾ ಗಾರ್ಡನ್ನ ಇಷ್ಟು ವ್ಯವಸ್ಥೆಯ ಬಳಿಕ ಒಳಭಾಗಕ್ಕೆ ಹೋಗಿ ಒಳಭಾಗದ ಆಂಬಿಯನ್ಸ್ ಜೊತೆಗೆ ಪ್ಯೂರ್ ವೆಜ್ ಆಗಿರುವಂಥ ಫುಡ್ ಹೇಗಿದೆ ಅಂತ ಹೇಳೋದು ಇವತ್ತಿನ ವಿಡಿಯೋದಲ್ಲಿ ನಾವೆಲ್ಲ ಟೇಸ್ಟ್ ಮಾಡಿ ಹೇಳ್ತೀವಿ. ಸೊ ಎಲ್ಲರಿಗೂ ಕೂಡ ನಮ್ಮ ಪುತ್ತೂರಿನ ಪ್ರಾರ್ಥನಾ ಗಾರ್ಡನ್ ಶುದ್ಧ ಸಸ್ಯಾಹಾರಿ ಹೋಟೆಲ್ಗೆ ಪ್ರೀತಿಯ ಸ್ವಾಗತ. ಒಳಭಾಗಕ್ಕೆ ಹೋಗೋಣ ಬನ್ನಿ. ಸೊ ಫೈನಲಿ ಪ್ರಾರ್ಥನಾದ ಒಳಭಾಗಕ್ಕೆ ನಾವು ಬಂದಿದ್ದೀವಿ. ನಾವು ಕೂತ್ಕೊಂಡಿರೋದು ಇವಾಗ AC ನೀವು ಕೂಡ ಬಂದರೆ ನಿಮಗೆ ಇಲ್ಲಿ 45 ಜನ ಕುಳಿತುಕೊಳ್ಳುವಂತಹ ಸೀಟಿಂಗ್ ಕೆಪಾಸಿಟಿ ಇದೆ. ಬಟ್ ನೀವು ರಿಸರ್ವ್ ಕೂಡ ಮಾಡಿ ಬರೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಮಾಮೂಲಿ ಎಲ್ಲ ಹೋಟೆಲ್ಗಳಲ್ಲಿ ಇರುವಂತೆ ಅಲ್ಲ, ಪ್ರಾರ್ಥನಾ ಗಾರ್ಡನ್ ಇದ್ದೇ ಒಂದು ಸ್ಪೆಷಲ್ ಆಗಿರುವಂಥ ಫುಡ್ಗಳೆಲ್ಲ ಇಲ್ಲಿ ಇದೆ. ಸೊ ಹಾಗಾಗಿ ಲೀಸ್ಟನ್ನು ನೋಡಿ ಇಲ್ಲಿಯ ಸ್ಪೆಷಲ್ ಆಗಿರುವಂಥ ಫುಡ್ಡನ್ನು ನಾವು ಇವಾಗ ಆರ್ಡರ್ ಮಾಡಿದ್ದೀವಿ. ಸೊ ಅದು ಒಂದೊಂದಾಗಿ ಇವಾಗ ಬರಲಿಕ್ಕಿದೆ. ಏನೆಲ್ಲ ಫುಡ್ಗಳನ್ನು ಆರ್ಡರ್ ಮಾಡಿದ್ದೀವಿ ಮತ್ತು ಅದರ ಟೇಸ್ಟ್ ಹೇಗಿದೆ ಎಲ್ಲವನ್ನು ಕೂಡ ಆ ಫುಡ್ ಇವಾಗ ಬಂದಾಗ ನಿಮಗೆ ನಾನು ಹೇಳ್ತೀನಿ. ಯಾವ ಫುಡ್ಡನ್ನು ಆರ್ಡರ್ ಮಾಡಬೇಕು ಅಂತೇಳಿ ಫಸ್ಟ್ ನಮ್ಮೆಲ್ಲರ ಮೈಂಡಲ್ಲಿ ಕನ್ಫ್ಯೂಸ್ ಆಗಿತ್ತು. ಸೊ ಅವ್ರ ಜೊತೆನೇ ಕೇಳಿದ್ವಿ. ಅವಾಗ ಅವರು ಹೇಳಿದರು ಪ್ರಾರ್ಥನಾ ಗಾರ್ಡನ್ ಸ್ಪೆಷಲ್ ಗ್ರೇವಿ ಅಂತ ಒಂದಿದೆ, ಅದನ್ನು ಖಂಡಿತವಾಗ್ಲೂ ಬುಕ್ ಮಾಡಿ ಅಂತ. ಸೊ ಅದುವೇ ಇದು ಪ್ರಾರ್ಥನಾ ಗಾರ್ಡನ್ ಸ್ಪೆಷಲ್ ಗ್ರೇವಿ. ನೆಕ್ಸ್ಟ್ ಒನ್ ನಾವು ಆರ್ಡರ್ ಮಾಡಿರೋದೇನೆಂದರೆ ಪನ್ನೀರ್ ಹರಿಯಾಲಿ ಟಿಕ್ಕಾ ಅಂತ. ಸೊ ಇಲ್ಲಿ ನೋಡ್ಬೋದು. ವೆಜ್ಜಲ್ಲೂ ಕೂಡ ಇಷ್ಟೊಂದು ವೆರೈಟಿಯಾಗಿ ನಮ್ಮ ಪುತ್ತೂರಲ್ಲಿ ಕೊಡ್ತಾ ಇದ್ದಾರೆ ಅಂತ ಹೇಳುವಾಗ ಅದನ್ನು ನಾವು ಆರ್ಡರ್ ಮಾಡಲೇಬೇಕಿತ್ತು. ಪನ್ನೀರ್ ಹರಿಯಾಲಿ ಟಿಕ್ಕವನ್ನು ಆರ್ಡರ್ ಮಾಡಿದ್ದೀವಿ. ಹಾಗೆಯೇ ಮತ್ತೊಂದು ಬಟರ್ ಮಸಾಲ ಎಲ್ಲ ಕೇಳಿದ್ದೀವಿ ಅಲ್ವಾ, ಓಪನ್ ಬಟರ್ ಮಸಾಲ ಅಂತ ನಮ್ಮ ಪ್ರಾರ್ಥನಾ ಗಾರ್ಡನಲ್ಲಿದೆ. ಸೊ ಅದಕ್ಕಾಗಿ ಓಪನ್ ಬಟರ್ ಮಸಾಲವನ್ನು ಆರ್ಡರ್ ಮಾಡಿದ್ದೀವಿ. ಸೊ ಮತ್ತೊಂದು ನಿಮಗೆ ಗೊತ್ತಾ, ಕುರ್ಕುರೆ ನಾವೆಲ್ಲ ತಿಂದಿರ್ಬೋದು, ಬಟ್ ಪ್ರಾರ್ಥನಾ ಗಾರ್ಡನ್ನಲ್ಲೇ ಪನ್ನೀರ್ ಕುರ್ಕುರೆ ಅಂತೇಳಿದೆ. ಸೊ ಅದು ಏನಪ್ಪ ಅಂತ ಹೇಳಿ ನೋಡೋದಕ್ಕೆ ಬೇಕಾಗಿ ಅದನ್ನು ಕೂಡ ನಾವಿಲ್ಲಿ ತಗೊಂಡ್ವಿ. ಸೊ ಅದು ರೆಡಿಯಾಗಿ ಬಂದಿದೆ. ಕಬಾಬ್, ನಾವೆಲ್ಲ ನಾನ್ ವೆಜ್ ಪ್ರಿಯರೇ, ಆದರೆ ವೆಜ್ಜಲ್ಲಿ ಕೂಡ ಬಹಳ ಟೇಸ್ಟಿಯಾಗಿರುವಂತಹ ವೆರೈಟಿ ಫುಡ್ಗಳೆಲ್ಲ ಇದೆ ಅಂತ ಹೇಳೋದು ಗೊತ್ತಾಯಿತು. ಸೊ ಕಬಾಬ್ ಅಂತ ಒಂದು ಹೆಸರು ಬಂತು. ಅದಕ್ಕೆ ಬೇಕಾಗಿ ನಾವು ಮಶ್ರೂಮ್ ಕಬಾಬನ್ನು ಕೂಡ ಆರ್ಡರ್ ಮಾಡಿದ್ದೀವಿ. ಗೀ ಪುಡಿ ಮಸಾಲೆ ದೋಸೆ. ಸೊ ಸರ್ವೇಶ್ ಅವ್ರದ್ದು ಸ್ಪೆಷಲ್ ಅಂದರೆ ಇಷ್ಟದೊಂದು ವಿಷಯ ಅದು, ಅದಕ್ಕಾಗಿ ಗೀ ಪುಡಿ ಮಸಾಲೆ ದೋಸೆ ಇದೆ. ಹಾಗೆಯೇ ರೋಟಿ ಐಟಮ್ಸ್ಗೆ ಬಂದರೆ ಈ ರೋಟಿ ಕುಲ್ಚಾ ಹಾಗೆಯೇ ನಾನ್ ರೋಟಿಗಳನ್ನು ಆರ್ಡರ್ ಮಾಡಿದ್ದೀವಿ. ಅದರ ಜೊತೆಗೆ ಪ್ಲೈನ್ ರೋಟಿ ಇದೆ. ಸೊ ಅದನ್ನು ಆರ್ಡರ್ ಮಾಡಿದ್ದೀವಿ.
ಹಾಗೆಯೇ ಇದು ಗಾರ್ಲಿಕ್ ನಾನ್ ರೋಟಿಯಲ್ಲಿ. ಸೊ ಇದನ್ನು ಆರ್ಡರ್ ಮಾಡಿದ್ದೀವಿ. ಸೊ ಜ್ಯೂಸ್ ಕೂಡ ಬೇಕು ಅಂತ ಹೇಳುವ ಕಾರಣದಿಂದ ಇಲ್ಲಿ ನೋಡಿ ಮಿಂಟ್ ಲೈಮ್ ಮೊಜಿಟೋವನ್ನು ಆರ್ಡರ್ ಮಾಡಿದ್ದೀವಿ. ಮಾಕ್ಟೈಲನ್ನು ಕೂಡ ನಾವು ಆರ್ಡರ್ ಮಾಡಿದ್ದೀವಿ, ಜೊತೆಗೆ ಸ್ಪೆಷಲ್ ಫಲೂದಾ. ಸೊ ಇದು ನಮ್ಮ ಇವತ್ತಿನ ಇಷ್ಟು ಆರ್ಡರ್ಗಳು. ಇನ್ನು ನಮ್ಮ ಬ್ಯಾಟಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ನಮಗಂತೂ ಇದನ್ನು ನೋಡುವಾಗಲೇ ಇಷ್ಟು ಚೆನ್ನಾಗಿ ಡಿಸೈನ್ ಎಲ್ಲ ಮಾಡಿ ಕೊಡ್ತಾರೆ ಅಂತ ಹೇಳಿದಾಗ ಪ್ರಾರ್ಥನಕ್ಕೆ ನಾವು ಕರೆಕ್ಟಾಗಿರುವಂಥ ಟೈಮಲ್ಲೇ ಬಂದಿದ್ದೀವಿ ಅಂತ ಅನಿಸುತ್ತೆ. ಸೊ ಹೇಗೆಲ್ಲ ಟೇಸ್ಟ್ ಇದೆ ಅಂತ ಇವಾಗ ನಿಮಗೆ ಹೇಳ್ತೀವಿ. ಸೊ ನಮಗೆ ಇಲ್ಲಿ ಬಹಳಷ್ಟು ಸ್ಪೆಷಲಾಗಿ ಆಕರ್ಷಣೆ ಆಗಿದೆ ಪನ್ನೀರ್ ಕುರ್ಕುರೆ ಎಲ್ರಿಗೂ. ಇದರೊಂದು ಟೇಸ್ಟ್ ನೋಡುವ ಹೇಗಿದೆ ಅಂತ. ಪನ್ನೀರ್ ಕುರ್ಕುರೆ ಸೂಪರ್. ಮಶ್ರೂಮ್ ಕಬಾಬ್ ನೋಡುವ. ಮಶ್ರೂಮ್ ಕಬಾಬ್, ಗ್ರೀನ್ ಚಟ್ನಿ. ಪ್ರಾರ್ಥನಾ ಗಾರ್ಡನ್ ಸ್ಪೆಷಲ್ ನೀವಾಗ ಟ್ರೈ ಮಾಡ್ತಾ ಇದ್ದೀವಿ. ಏನಂತ ನೋಡ್ಬೇಕು, ಅದಕ್ಕೆ ರೋಟಿ ಮಿಕ್ಸ್ ಮಾಡಿ ಪ್ರಾರ್ಥನಾ ಗಾರ್ಡನ್ ಸ್ಪೆಷಲ್ ತಿಂದರೆ ಇನ್ನೂ ಟೇಸ್ಟ್ ಅಂತೆ. ನೋಡಿ, ಪ್ರಾರ್ಥನಾ ಗಾರ್ಡನ್ ಸ್ಪೆಷಲಲ್ಲಿ 2 ಗ್ರೇವಿ ಬರುತ್ತೆ ಇಲ್ಲಿ. ಪ್ರಾರ್ಥನಾ ಗಾರ್ಡನ್ ಸ್ಪೆಷಲ್ ಕರಿ ರೋಟಿ. ನಾವಿಲ್ಲಿ ಬಂದಾಗ ನಮಗೆ ಯಾವುದೆಲ್ಲ ಫುಡ್ ಆರ್ಡರ್ ಮಾಡಬೇಕು ಅಂತ ಹೇಳುವಂಥ ಐಡಿಯಾ ಫಸ್ಟಿಗೇನು ಇರಲಿಲ್ಲ. ಯಾಕೆಂತ ಹೇಳಿದ್ರೆ ನಾವು ವೆಜ್ ಹೋಟೆಲಿಗೆ ಹೋದಾಗ ದೋಸೆ, ಪೂರಿ, ಪಲಾವ್ ಹೀಗೇನು ಹೇಳ್ತೀವಿ. ಬಟ್ ನೀವು ಒಂದು ಸಲ ಪ್ರಾರ್ಥನಾ ಗಾರ್ಡನ್ ಪುತ್ತೂರಿಗೆ ಬಂದರೆ ಇಲ್ಲಿರುವಂಥ ವೆರೈಟಿ ಫುಡ್ಗಳ ಒಂದು ಮೆನುವನ್ನು ನೋಡಿದಾಗಲೇ ನಿಮಗೆ ತುಂಬಾ ಶಾಕ್ ಆಗುತ್ತೆ. ಮತ್ತು ನೀವು ವೆಜ್ಜಲ್ಲಿ ಕೂಡ ಇಷ್ಟು ವೆರೈಟಿಗಳೆಲ್ಲ ಇದೆಯಾ ಅಂತ ಹೇಳುವಂಥದ್ರ ಬಗ್ಗೆ ಒಂದು ಸ್ವಲ್ಪ ಥಿಂಕ್ ಬರೋದು ಮಾಮೂಲಿ. ಸೊ ನಾನು ನಮಗೆಲ್ಲ ಹೇಗಾಯಿತು ಫುಡ್ ಅನ್ನೋದಕ್ಕಿಂತ ಮುಂಚಿತವಾಗಿ ಇಲ್ಲಿ ಏನೆಲ್ಲ ಸ್ಪೆಷಲ್ ಆಗಿರುವಂಥ ವೆರೈಟಿ ಆಗಿರುವಂಥ ಫುಡ್ಗಳಿದೆ ಅನ್ನೋದನ್ನು ನಿಮಗೆ ಒಂದು ಸಲ ಹೇಳ್ತೀನಿ. ಸೊ ಅದನ್ನು ನೀವು ಕೇಳ್ಕೊಂಡು ಬನ್ನಿ. ದೋಸೆ ಐಟಮ್ಸಲ್ಲಿ ರಾಗಿ ದೋಸೆ, ಘೀ ಪುಡಿ ಮಸಾಲೆ ದೋಸೆ, ಕರಿಬೇವು ದೋಸೆ, ತಟ್ಟೆ ಇಡ್ಲಿ, ಘೀ ಪುಡಿ ಇಡ್ಲಿ, ಓಪನ್ ಬಟರ್ ಮಸಾಲೆ ದೋಸೆ, ಪನ್ನೀರ್ ಮಸಾಲೆ ದೋಸೆ, ಘೀ ಪುಡಿ ಆನಿಯನ್ ದೋಸೆ. ಚಾಟ್ಸಲ್ಲಿ ಪಾಪಡಿ ಚಾಟ್, ಆಲೂ ಟಿಕ್ಕಿ, ರಗಡಾ ಸಮೋಸ, ದಹಿ ಕಚೋರಿ, ಮಸಾಲ ಕಚೋರಿ, ಸ್ಪೆಷಲ್ ಪಾವ್ ಭಾಜಿ, ಮಶ್ರೂಮ್ ಪಾವ್ ಭಾಜಿ, ಚೀಸ್ ಪಾವ್ ಭಾಜಿ. ಸ್ಟಾರ್ಟರ್ಸಲ್ಲಿ ಪನ್ನೀರ್ ಲೆಮನ್ ಡ್ರೈ, ಪನ್ನೀರ್ ಕುರ್ಕುರೆ, ಪನ್ನೀರ್ ಫಿಂಗರ್, ಮಶ್ರೂಮ್ ಕಬಾಬ್, ಮಶ್ರೂಮ್ ಬಟರ್ ಗಾರ್ಲಿಕ್, ಚೀಸ್ ಚಿಲ್ಲಿ ಬಾಲ್. ಟಿಕ್ಕಾ ಐಟಮ್ಸಲ್ಲಿ ಸ್ಪೆಷಲ್ ಐಟಮ್ಸ್ ಮಲ್ಲಾಯಿ ಪನ್ನೀರ್ ಟಿಕ್ಕಾ, ಪನ್ನೀರ್ ಹರಿಯಾಲಿ ಟಿಕ್ಕಾ, ಸೋಯಾ ಚಾಪ್ ಹರಿಯಾಲಿ ಟಿಕ್ಕಾ. ನಾರ್ತ್ ಸ್ಪೆಷಲ್ ಕರಿ ಐಟಮ್ಸಲ್ಲಿ ಪ್ರಾರ್ಥನಾ ಗಾರ್ಡನ್ ಸ್ಪೆಷಲ್ ಕರಿ, ಪನ್ನೀರ್ ಪಸಂದ, ವೆಜ್ ದೋ ಪ್ಯಾಜಾ, ಪನ್ನೀರ್ ಟಿಕ್ಕಾ, ನವರತ್ನ ಕುರ್ಮಾ, ನಾರ್ಗಿಸ್ ಕೋಫ್ತಾ, ಪನ್ನೀರ್ ಸಾಟೆ. ನಮ್ಮಲ್ಲಿ ಎಲ್ಲ ತರಹದ ಫ್ರೆಶ್ ಜ್ಯೂಸ್, ಮಾಕ್ಟೇಲ್ಸ್, ಮಿಲ್ಕ್ ಶೇಕ್ ಮತ್ತು ಪ್ರೀಮಿಯಂ ಐಸ್ ಕ್ರೀಮ್ ಸಿಗ್ತದೆ. ಸೊ ನಾನಿವಾಗ ನಿಂತ್ಕೊಂಡಿರೋದು ಪ್ರಾರ್ಥನಾ ವೆಜ್ ರೆಸ್ಟೋರೆಂಟಿನ ಹೊರಭಾಗದಲ್ಲಿ. ಬರ್ಡೇ ಪಾರ್ಟಿ ಅಥವಾ ಇನ್ನು ಏನೇ ನಿಮ್ಮ ಸೆಲೆಬ್ರೇಷನ್ಸ್ಗಳು ಬೇಕಿದ್ದರೂ ಕೂಡ ಒಂದು 350 ಮೆಂಬರ್ಸ್ ಇಲ್ಲೇ ಕುಳಿತು ಮಾಡೋದಕ್ಕೆ ಅವಕಾಶಗಳಿದೆ. ಫುಡ್ಡನ್ನು ಕೂಡ ಇಲ್ಲಿಂದ ವೆಜ್ ಆಗಿ ಕೊಡ್ತಾರೆ. ನಾನ್ ವೆಜ್ ಬೇಕಿದ್ದರೂ ಕೂಡ ಓಪನ್ ಆಗಿರುವಂತಹ ಈ ಒಂದು ಏರಿಯಾದಲ್ಲಿ ಮಾಡೋದಕ್ಕೆ ಅವಕಾಶಗಳಿದೆ. ನಿಮಗೆ ಹೋಟೆಲ್ನ ಒಳಭಾಗದಲ್ಲಿ AC ಅಥವಾ ನಾನ್ ACಯನ್ನು ನಾನು ಉಪಯೋಗ ಮಾಡೋದಿಲ್ಲ, ನನಗೆ ಔಟ್ಸೈಡಲ್ಲಿ ಕೂತು ಹೊರಗಿನ ವೈಬಲ್ಲಿ ಟೀ ಕುಡಿಬೇಕು, ಫುಡ್ ಮಾಡಬೇಕು ಅಂತ ಹೇಳಿದರೆ ಓಪನ್ ಏರ್ ಥಿಯೇಟರ್ ಕೂಡ ಇಲ್ಲಿದೆ. ಸುಮಾರು 50 ಮೆಂಬರ್ಸಿಗೆ ಹೊರಭಾಗದಲ್ಲೇ ಕುಳಿತು ತಿಂಡಿ, ಚಹಾ ಅಥವಾ ಇಲ್ಲಿರುವಂಥ ಯಾವುದೇ ಫುಡ್ಡನ್ನು ಕೂಡ ಸವಿಯೋದಕ್ಕೆ ಅವಕಾಶವನ್ನು ಪ್ರಾರ್ಥನಾ ಗಾರ್ಡನ್ ನಿಮಗೋಸ್ಕರ ಕೊಟ್ಟಿದೆ. ಬೇರೆ ಬೇರೆ ಊರಿನ ಸಾಕಷ್ಟು ಮಂದಿ ಪ್ರವಾಸಿಗರೆಲ್ಲ ಇದೇ ರಸ್ತೆಯ ಮೂಲಕವಾಗಿ ಹಾದು ಹೋಗ್ತಾ ಇರ್ತೀರಿ. ಸೊ ನೀವು ಹೋಗಬೇಕಿದ್ರೆ ನಮ್ಮ ಪ್ರಾರ್ಥನಾ ಗಾರ್ಡನಿಗೆ ಒಂದು ಸಲ ಬನ್ನಿ. ನಮ್ಮ ತುಳುನಾಡಿನ ವೆರೈಟಿ ಆಗಿರುವಂಥ ಫುಡ್ಗಳನ್ನು ಇಲ್ಲಿ ನಿಮಗೆ ಬಹಳ ಒಳ್ಳೆಯ ಆ್ಯಂಬಿಯನ್ಸ್ನಲ್ಲಿ ಸವಿಯೋದಕ್ಕೆ ಅವಕಾಶಗಳಿದೆ. ಇವಾಗ ನಾನು ನಿಂತಿರೋದು ನಾನ್ ACಯಲ್ಲಿ. ಸುಮಾರು 60 ಸೀಟಿಂಗ್ ಕೆಪಾಸಿಟಿಗಳು ಈ ಒಂದು ಪ್ರದೇಶದಲ್ಲಿದೆ. ನಿಮಗೆ ಬೇಕಾಗಿರುವಂಥ ಯಾವುದೇ ಫುಡ್ಡನ್ನು ಕೂಡ ಕ್ಲಪ್ತ ಸಮಯದಲ್ಲಿ ತಲುಪಿಸ್ತಕ್ಕಂತಹ ಸರ್ವಿಸ್ ವ್ಯವಸ್ಥೆಗಳು ಕೂಡ ಇಲ್ಲಿದೆ. ಸುತ್ತಗಲಕ್ಕೆ ಒಂದು ಸಾರಿ ಕಣ್ಣನ್ನು ಹಾಯಿಸಿದರೆ ಎಲ್ಲ ನಮ್ಮ ತುಳುನಾಡಿನ ಸಂಸ್ಕೃತಿ, ಆಚಾರ, ವಿಚಾರಗಳನ್ನು ಒಳಗೊಂಡಿರುವಂಥ ಸಾಕಷ್ಟು ವಾಲ್ಪೇಪರ್ಗಳು ಕೂಡ ನಮ್ಮ ಕಣ್ಮನ ಸೆಳೀತಾ ಇರುತ್ತೆ. ಜೊತೆಗೆ ಸ್ಪೆಷಲ್ ಆಗಿರುವಂಥ ಸ್ವೀಟ್ಸ್ಗಳು ಕೂಡ ನಮ್ಮಲ್ಲಿಯ ಸ್ಪೆಷಲ್. ಸೊ ನೀವು ಟೇಬಲ್ಗೆ ಬೇಕಾದರೂ ಸರ್ವ್ ಮಾಡ್ತಾರೆ ಅಥವಾ ನೀವು ಬಂದಿರುವಂಥ ಯಾವುದೇ ಟೂರಿಸ್ಟ್ಗಳು ಇಲ್ಲಿಂದ ಸ್ವೀಟ್ಸನ್ನು ಪಡ್ಕೊಂಡು ಹೋಗ್ಬೋದು. ಏನೆಲ್ಲ ಸ್ವೀಟ್ಸ್ಗಳು ನಮಗೆ ಇಲ್ಲಿ ಸಿಗುತ್ತೆ ಅನ್ನೋದನ್ನು ಇವರು ಎಕ್ಸ್ಪ್ಲೈನ್ ಮಾಡ್ತಾರೆ. ನಾವಿಲ್ಲಿ ಸ್ಪೆಷಲಾಗಿ ಬಂಗಾಳಿ ಸ್ವೀಟ್ಸ್ ಕೊಡ್ತೀವಿ. ರಸ್ಮಲೈ, ಚಂಪಾಕಲಿ, ಚಮಚಮ್, ಮಲೈ ಸ್ಯಾಂಡ್ವಿಚ್. ಅದು ಬಿಟ್ಟರೆ ಡ್ರೈ ಫ್ರೂಟ್ಸ್ ಐಟಮಲ್ಲಿ ಕಾಜು ಪಾನ್, ಕಾಜು ಲಡ್ಡು, ಮಲೈ ರೋಲ್, ಕಾಜು ಪಿಸ್ತಾ ರೋಲ್, ಕಾಜು ಬರ್ಫಿ, ಕೋವಾ ಐಟಮ್ ಮತ್ತು ಗೀ ಐಟಮ್ ಮತ್ತು ಬೆಲ್ಲದ ಸ್ವೀಟ್ಸ್ಗಳನ್ನು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಹೇಗಿದೆ ರೆಸ್ಪಾನ್ಸ್ ನಿಮಗೆ? ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ, ಒಳ್ಳೆ ಫೀಡ್ಬ್ಯಾಕ್ ಇದೆ ನಮಗೆ. ಸೊ
ಗುಡ್. ಮತ್ತೆ ನಮ್ಮಲ್ಲಿನ ಸ್ಪೆಷಲ್ ಏನ್ ಗೊತ್ತಾ, ವೆರಿ ಸ್ಪೆಷಲ್ ಆಗಿರುವಂತಹ ಎಲ್ಲೂ ಸಿಗದಿರುವಂತಹ ಐಸ್ ಕ್ರೀಮ್ಸ್ ನಮ್ಮ ಪ್ರಾರ್ಥನಾ ಗಾರ್ಡನ್ ಅಲ್ಲಿ ಕೂಡ ಸಿಗುತ್ತೆ. ರಾಯಲ್ ಡ್ರೈ ಫ್ರೂಟ್ಸ್ ಅಂತ ಇದೆ, ಬೆಳಗಾವಿ ಕುಂದ ಅಂತ ಇದೆ, ಆಮ್ರಸ್ ಇದೆ, ಪಿಂಕ್ ಗುವಾ ಇದೆ, ಹಾಗೇನೆ ಬಿಸ್ಕಾಫಿ ಕ್ರೀಮ್ ಇದೆ, ಹಾಗೇನೆ ಬೆಲ್ಗೈನ್ ಚಾಕ್ಲೇಟ್ಸ್ ಅಂತ ಹೇಳುವಂತ ಇದು ನಮ್ಮಲ್ಲೇ ಇರುವಂತ ಸ್ಪೆಷಲ್ ಆಗಿರುವಂತ ಐಸ್ ಕ್ರೀಮ್. ನೀವು ಮಸ್ಟ್ ಆಗಿ ಇದರಲ್ಲಿ ಯಾವುದನ್ನಾದ್ರೂ ಒಂದನ್ನಾದ್ರೂ ನೀವು ಇಲ್ಲಿ ಬಂದಾಗ ಟ್ರೈ ಮಾಡಲೇಬೇಕು. ಈಗ ಪ್ರಾರ್ಥನಾ ಗಾರ್ಡನ್ ನಲ್ಲಿ ಫುಡ್ ಮಾಡಿದ ಬಳಿಕ ನಮ್ಮ ಒಂದು ಒಪಿನಿಯನ್ ಹೇಗಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡುವಂತ ಟೈಮ್. ಇಲ್ಲಿ ಬಂದಾಗ ಇಲ್ಲಿ ಆಂಬಿಯನ್ಸ್ ಅಂತೂ ಬಹಳ ಚೆನ್ನಾಗಿದೆ. ನಮಗೆ ಮೈನ್ಲಿ ಬೇಕಾಗಿರೋದೇ ಪಾರ್ಕಿಂಗ್. ಆ ಪಾರ್ಕಿಂಗ್ ಅಂತೂ ಇಲ್ಲಿ ನೆಕ್ಸ್ಟ್ ಲೆವೆಲ್. ಸೊ ನನಗಂತೂ ಇಲ್ಲಿ ಫುಡ್ ಮಾಡಿದ ಬಳಿಕ ಸೂಪರ್, ಬಹಳ ಚೆನ್ನಾಗಿರುವಂಥ ಒಂದು ಅನುಭವ. ಯಾಕಂತ ಹೇಳಿದ್ರೆ ಫುಡ್ ಅಂದರೆ ನಾನು ತುಂಬಾ ಇಷ್ಟಪಡುವಂಥ ವ್ಯಕ್ತಿ. ಆಲ್ಮೋಸ್ಟ್ ಬೇರೆ ಹೋಟೆಲ್ಸ್ಗಳಿಗೆಲ್ಲ ಹೋಗಿ ಫುಡ್ಡಿನ ಬಗ್ಗೆ ರಿವ್ಯೂ ಕೊಡ್ತಾನೆ ಇರ್ತೇನೆ. ಪ್ರಾರ್ಥನಾ ಗಾರ್ಡನ್ನಿಗೆ ನೀವು ಒಂದ್ಸಲ ಬರಲೇಬೇಕು. ಯಾಕೆಂತ ಹೇಳಿದ್ರೆ ಅಷ್ಟು ಚೆನ್ನಾಗಿರುವಂಥ ಫುಡ್ ನಮಗೆ ಇಲ್ಲಿ ಸಿಗುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ನಮ್ಮ ಸರ್ವೇಶ್ ಬಾಯಿಗೆ ಹೇಗಾಯಿತು ಅಂತ ಅವ್ರು ಹೇಳ್ತಾರೆ. ಒಳ್ಳೆ ಇತ್ತು, ತುಂಬ ಒಳ್ಳೆ ಯಮ್ಮಿ ಇತ್ತು. ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಫುಡ್ ನಾವು ಟೇಸ್ಟ್ ಮಾಡಿದ್ವಿ. ತುಂಬ ಹೈಜಿನಿಕ್ ಆಗಿ ತುಂಬ ಟೇಸ್ಟಿಯಾಗಿರುವ ಫುಡ್ ಇಲ್ಲಿ ಅವೈಲೇಬಲ್ ಇದೆ. ಓಕೆ, ಮತ್ತು ನಾವು ಹೇಳಿದ ಬಹಳ ವೇಗವಾಗಿ ಬಿಸಿ ಆಗಿರುವಂಥ ಫುಡ್ ಎಲ್ಲ ಸರ್ವ್ ಮಾಡ್ತಾರೆ. ಅದನ್ನ మీకు ಖುಷಿಯಾಗಿರೋದು. ಹೌದು, ಖಂಡಿತ. ಓಕೆ, ಹಾಗೆ ನಮ್ಮ ಅಶ್ವಿತ್ ಹೇಗಾಯಿತು? ತುಂಬ ಒಳ್ಳೆಯದಾಗಿದೆ. ಯಾವ್ದು ಇಷ್ಟ ಆಯಿತು? ಪನ್ನೀರ್ ಟಿಕ್ಕಾ ಮತ್ತು ಪನ್ನೀರ್ ಕುರ್ಕುರಿ ಮತ್ತು ಇದು ಪ್ರಾರ್ಥನಾ ಸ್ಪೆಷಲ್. ಓಕೆ, ತುಂಬ ಒಳ್ಳೆಯದಾಗಿದೆ. ಇವರು ಕುರ್ಕುರೆ ಅಂತ ಹೇಳಿದ್ರೆ ಅಂಗಡಿಲಿ ಹೋಗಿ 10 ರೂಪಾಯಿ ಕುರ್ಕುರೆ ತಿಂತಿದ್ದದು. ಬಟ್ ಇಲ್ಲಿ ಒಂದು ಕುರ್ಕುರೆ ಸಿಗುತ್ತೆ, ಅದು ತುಂಬ ಇಷ್ಟ ಆಯ್ತು ಇವರಿಗೆ. ತುಂಬ ಇಷ್ಟ ಆಯಿತು. ಮೊದಲು ಅದೇ ಖಾಲಿಯಾಗಿದ್ದು. ಮಸ್ಟ್ ಟ್ರೈ ಅದು. ಮಸ್ಟ್ ಟ್ರೈ. ಓಕೆ, ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಬರ್ತೀರಿ ಇನ್ನು ಮುಂದೆ? ಬರ್ತೇವೆ ಸುಲ್ಬೈ, ನೀವು ಹೇಳಬೇಕು. ನನಗೆ ಗೀ ಪುಡಿ ಮಸಾಲೆ ದೋಸೆ ಅದು ತುಂಬ ಇಷ್ಟ ಆಯಿತು. ಮತ್ತು ಜ್ಯೂಸ್ ಐಟಮ್ ನನಗೆ ಇಷ್ಟ ಆಯಿತು. ನೋಡಿ, ನಮ್ಮ ಫ್ರೆಂಡ್ ಮತ್ತೊಬ್ಬರು ಬಂದಿದ್ದಾರೆ. ಅವರಿಗೆ ಹೇಗುಂಟು ಕೇಳಿ ಅವರೊಟ್ಟಿಗೆ. ಹೇಗುಂಟು? ಈಗ ಇದು ಟ್ರೈ ಮಾಡ್ತಿದ್ದೇನೆ, ಭಾಳ ಸೂಪರ್ ಆಗಿದೆ ಇದು. ಅಲ್ವಾ? ನೋಡಿ, ಅವರು ಪವನ್ ಭಾಯ್ ಅವರೊಬ್ಬರು ಹೋಟೆಲ್ ಅವರು, ಆದರೂ ಕೂಡ ನಮ್ಮ ಪ್ರಾರ್ಥನಾ ಗಾರ್ಡನ್ಗೆ ಬಂದು ಇಲ್ಲಿಯ ಒಂದು ಫುಡ್ಡನ್ನು ಟ್ರೈ ಮಾಡ್ತಾ ಇದ್ದಾರೆ. ಅವ್ರಿಗೆ ಏನು ತಿಂತಿದ್ದಾರೆ ಅದು ಭಾಳ ಇಷ್ಟ ಆಗಿದೆ ಅಂತೆ. ಸೊ ಮೈನ್ಲಿ ನಮಗೆ ಬೇಕಾಗಿರೋದು ಇಷ್ಟೇ. ಅದರ ಜೊತೆಗೆ ಇನ್ನು ಸ್ವಲ್ಪ ಟೈಮಲ್ಲಿ ಈ ಪ್ರಾರ್ಥನಾ ಗಾರ್ಡನ್ನ ಮೇಲ್ಭಾಗದಲ್ಲಿ ಒಂದು 350 ಕೆಪಾಸಿಟಿಯ ಒಂದು ಹಾಲ್ ಕೂಡ ಆಗುತ್ತೆ. ಅದರ ನಂತರ ಮೇಲ್ಭಾಗದಲ್ಲಿ ರೂಮ್ ಫೆಸಿಲಿಟಿಗಳು ಕೂಡ ಇವರು ಮಾಡಲಿಕ್ಕಿದ್ದಾರೆ. ಇದೆಲ್ಲದರ ಸೌಲಭ್ಯವನ್ನು ಪುತ್ತೂರಿಗರು ಮಾತ್ರ ಅಲ್ಲದೆ ಹತ್ತೂರಿನವರು ಪಡ್ಕೊಳ್ಳಿ ಅಂತ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಕಡೆಯಿಂದ ಪ್ರಾರ್ಥನಾ ಗಾರ್ಡನ್ಗೆ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಈ ಸಲ ಬಂದು ವೀಡಿಯೋ ಮಾಡಿದ್ದೀವಿ, ನೆಕ್ಸ್ಟ್ ಟೈಮ್ ಬಂದು ಫುಡ್ ಮಾಡ್ಕೊಂಡು ಹೋಗ್ತೀವಿ ಅಲ್ವಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ತುಂಬ ಇಷ್ಟ ಆಯಿತು. ಪವನ್ ಬೈ, ನೋಡಿ ಹೇಗಾಯಿತು ಪ್ರಾರ್ಥನಾ ಗಾರ್ಡನ್ನ ಫುಡ್ ಎಲ್ಲ? ಸೂಪರ್ ಫುಡ್, ಐಸ್ ಕ್ರೀಮ್ ಎಲ್ಲ ಸೂಪರ್ ಇದೆ, ದೋಸೆ ಐಟಮ್ ಸೂಪರ್, ಮತ್ತು ಇದು ಪ್ರಾರ್ಥನಾ ಸ್ಪೆಷಲ್ ಸೂಪರ್ ಐಟಮ್ ಇದು ಕೂಡ. ಇನ್ನು ಫ್ಯಾಮಿಲಿ ಸಮೇತರಾಗಿ ಇಲ್ಲಿಗೆ ವಿಸಿಟ್ ಮಾಡ್ತೀನಿ? ಎಸ್, ಬರ್ತೇವೆ. ಹೌದಾ? ಖಂಡಿತ. ಥ್ಯಾಂಕ್ ಯು ಸೋ ಮಚ್. ನೋಡಿ, ನಮ್ಮ ಪವನ್ ಬೈ ಲೇಟಾಗಿ ಬಂದರೂ ಕೂಡ ಲೇಟೆಸ್ಟ್ ಆಗಿರುವಂಥ ಒಂದು ಮಾತನ್ನು ಹೇಳಿದರು. ಹಸಿದ ಹೊಟ್ಟೆಗೆ ಪ್ರಾರ್ಥನಾ ಗಾರ್ಡನ್ ಬೆಟರ್ ಅಂತ ಅಲ್ವಾ? ಸೂಪರ್. ಹಸಿದಾಗ ಪುತ್ತೂರಲ್ಲಿ ಬೆಸ್ಟ್ ಸೊಲ್ಯೂಷನ್ ಪ್ರಾರ್ಥನಾ ಗಾರ್ಡನ್. ಥ್ಯಾಂಕ್ ಯು. ಸಿ ಯು ನೆಕ್ಸ್ಟ್ ವಿಡಿಯೋ.